ನಮಸ್ಕಾರ. ಮುಖ್ಯಾಂಶಗಳು. ಮೈಸೂರು ದಸರಾ ಉತ್ಸವ ಸರಳ ಆಚರಣೆ, ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳಿಗೆ ಅವಕಾಶ, ಜಂಬೂ ಸವಾರಿ ಮೆರವಣಿಗೆ ಅರಮನೆ ಆವರಣಕ್ಕೆ ಸೀಮಿತ. ಇದೇ 21ರಿಂದ ವಿಧಾನಮಂಡಲ ಅಧಿವೇಶನ, 10 ವಿಧೇಯಕ, 19 ಸುಗ್ರೀವಾಜ್ಞೆಗಳ ಪರ್ಯಾಲೋಚನೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕೆಂಪೇಗೌಡ ವಿಮಾನ ನಿಲ್ದಾಣ ಸಮೀಪ ರೈಲು ನಿಲ್ದಾಣ ನಿರ್ಮಾಣ, ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಉಭಯ ಸಂಸ್ಥೆಗಳು ಅಂಕಿತ, ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲ. ಹಾಗೂ ದೇಶದಲ್ಲಿ ಪುನರ್ಬಳಕೆ ಇಂಧನಕ್ಕೆ ಉತ್ತೇಜನ, ಹವಾಮಾನ ಏರುಪೇರಿಗೆ ಸೌರಶಕ್ತಿ ಪರಿಹಾರ, ಆರ್ಕೆ ಸಿಂಗ್. ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಆಯೋಜನೆ ಸಂಬಂಧ ಉನ್ನತ ಮಟ್ಟದ ಸಮಿತಿಯ ಪೂರ್ವಭಾವಿ ಸಭೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಲಕ್ಷ್ಮಣ ಸವದಿ, ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸಿಟಿ ರವಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್, ಸಂಸದರಾದ ಸುಮಲತಾ ಅಂಬರೀಶ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಮೈಸೂರಿನ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ನಂತರ ಮಾತನಾಡಿದ ಸಚಿವ ಸಿಟಿ ರವಿ, ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ಐತಿಹಾಸಿಕ ದಸರಾ ಉತ್ಸವವನ್ನು ಸರಳವಾಗಿ ಆಚರಿಸಲಾಗುವುದು. ಆದರೆ ಸಾಂಪ್ರದಾಯಿಕ ಆಚರಣೆಯನ್ನು ಕೈಬಿಡದೆ ವೈಭವಕ್ಕೆ ಕಡಿವಾಣ ಹಾಕಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಹೆಚ್ಚಿನ ಜನ ಸೇರದಂತೆ ಸಾಂಕೇತಿಕ ಆಚರಣೆಗೆ ಮಾತ್ರ ಅವಕಾಶ ನೀಡಲಾಗುವುದು. ದಸರಾ ಆಚರಣೆಗೆ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಆಹಾರ ಮೇಳ, ಕ್ರೀಡೆ, ಯುವ ದಸರಾ ಮತ್ತಿತರ ಕಾರ್ಯಕ್ರಮಗಳನ್ನು ಕೈಬಿಡಲಾಗುವುದು. ಗಜಪಡೆಯನ್ನು ಸಹ 5ಕ್ಕೆ ಸೀಮಿತಗೊಳಿಸಲಾಗುವುದು. ನಾಡದೇವತೆ ಚಾಮುಂಡೇಶ್ವರಿ ಅಗ್ರಪೂಜೆ ಮತ್ತು ದಸರಾ ಉದ್ಘಾಟನೆಯನ್ನು ಕೋವಿಡ್ ಯೋಧರಿಂದ ನೆರವೇರಿಸಲು ತೀರ್ಮಾನಿಸಲಾಯಿತು ಎಂದು ಹೇಳಿದರು. ಜಂಬೂ ಸವಾರಿಯನ್ನು ಅರಮನೆ ಆವರಣದಲ್ಲಿ ಮಾತ್ರ ನಡೆಸಲಾಗುವುದು. ಮೈಸೂರು ನಗರದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲು ಸಭೆ ತೀರ್ಮಾನಿಸಿದೆ ಎಂದು ಅವರು ಹೇಳಿದರು. ಇದು ಜಂಬೂ ಸವಾರಿ ಈ ಬಾರಿ ಅರಮನೆ ಆವರಣಕ್ಕೆ ಮಾತ್ರ ಸಂಪ್ರದಾಯವನ್ನು ಪಾಲಿಸೋದಕ್ಕೆ 5 ಆನೆಗಳ ಜೊತೆಗೆ 5 ಗಜಪಡೆಯ ಜೊತೆಗೆ ಸಂಪ್ರದಾಯವನ್ನು ಪಾಲಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಅರಮನೆ ಒಳಗೆ ಮಾತ್ರ. ಹಾಗೆ ಪಂಜಿನ ಕವಾಯಿತು ಅದು ಕೂಡ ಈ ಬಾರಿ ಇರೋದಿಲ್ಲ. ಇದಿಷ್ಟು ನಿರ್ದೇಶನ ಸಿಕ್ಕಿದೆ. ಕೊರೋನಾ ಸಂಕಷ್ಟದ ನಡುವೆ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಇದೇ 21ರಿಂದ ಆರಂಭವಾಗಲಿರುವ 15ನೇ ವಿಧಾನಸಭೆಯ 7ನೇ ಅಧಿವೇಶನಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು 8 ದಿನಗಳ ಕಾಲ ನಡೆಯಲಿರುವ ಅಧಿವೇಶನ ಸಂದರ್ಭದಲ್ಲಿ 10 ವಿಧೇಯಕಗಳ ಮಂಡನೆ, 19 ಸುಗ್ರೀವಾಜ್ಞೆಗಳ ಪರ್ಯಾಲೋಚನೆ, 2 ವಿಧೇಯಕಗಳ ಅಂಗೀಕಾರಕ್ಕೆ ಕಾರ್ಯಸೂಚಿಯಲ್ಲಿ ನಮೂದಿಸಲಾಗಿದೆ. ಒಟ್ಟಾರೆ 31 ವಿಷಯಗಳ ಮೇಲೆ ಚರ್ಚೆಗೆ ಅವಕಾಶವಿರುತ್ತದೆ. ಮೊದಲ ದಿನದ ಕಲಾಪದಲ್ಲಿ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಸಲ್ಲಿಕೆ ಮೂಲಕ ಅಧಿವೇಶನ ಆರಂಭವಾಗಲಿದೆ. ಪತ್ರಕರ್ತರ ಗ್ಯಾಲರಿಯನ್ನು ಈ ಹಿಂದೆ ಇದ್ದ ವೀಕ್ಷಕರ ಗ್ಯಾಲರಿಗೆ ಸ್ಥಳಾಂತರಿಸಿ ಮಾಧ್ಯಮಗಳಿಗೆ ಅಗತ್ಯವಿರುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ಅಧಿವೇಶನದ ಸಂದರ್ಭದಲ್ಲಿ ಸದಸ್ಯರ ನಡುವೆ ವ್ಯಕ್ತಿಗತ ಅಂತರ ಕಾಪಾಡುವ ನಿಟ್ಟಿನಲ್ಲಿ ಕೆಲ ಆಸನಗಳ ನಡುವೆ ಪಾರದರ್ಶಕ ಶೀಟ್ಗಳನ್ನು ಅಳವಡಿಸಿ ಪ್ರತ್ಯೇಕಿಸಲಾಗುವುದು. ಕಾರ್ಯಕಲಾಪ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ. ಅಧಿವೇಶನ ಆರಂಭಕ್ಕೂ 3 ದಿನಗಳ ಮುನ್ನ ವಿಧಾನಸಭೆ ಒಳಗೆ ಪ್ರವೇಶಿಸುವ ಶಾಸಕರು ಸೇರಿದಂತೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಕೋವಿಡ್-19 ಪರೀಕ್ಷಾ ವರದಿಯನ್ನು ಸಲ್ಲಿಸಬೇಕು ಎಂದು ಸೂಚಿಸಲಾಗಿದೆ. 18ನೇ ತಾರೀಖಿನಿಂದ ವಿಧಾನಸೌಧದಲ್ಲಿಯೇ ಶಾಸಕರು ಮತ್ತು ಅಧಿಕಾರಿಗಳಿಗೆ ಕೋವಿಡ್-19 ಪರೀಕ್ಷೆ ನಡೆಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ವಿಧಾನಸಭಾಂಗಣವೂ ಸೇರಿದಂತೆ ಸದನದ ಪ್ರಾಂಗಣ ಮತ್ತು ಸುತ್ತಮುತ್ತ ಆವರಣವನ್ನು ಸ್ಯಾನಿಟೈಸರ್ ಮೂಲಕ ಶುಚಿಗೊಳಿಸಲಾಗುವುದು. ಪ್ರತಿದಿನವೂ ಸದನಕ್ಕೆ ಹಾಜರಾಗುವ ಎಲ್ಲರನ್ನೂ ದೇಹದ ಉಷ್ಣಾಂಶ ಪರೀಕ್ಷಿಸಿದ ನಂತರವೇ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗುವುದು. ಸದನಕ್ಕೆ ಹಾಜರಾಗಬೇಕಾದ ಸಚಿವಾಲಯದ ಅಧಿಕಾರಿ, ಸಿಬ್ಬಂದಿ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಕೂಡ ಸೆಪ್ಟೆಂಬರ್ 18ರಂದು ಕೋವಿಡ್-19 ಪರೀಕ್ಷೆಗೆ ಕಡ್ಡಾಯವಾಗಿ ಒಳಪಟ್ಟು ಪ್ರಮಾಣ ಪತ್ರ ಪಡೆದು ಅದನ್ನು ಹಾಜರುಪಡಿಸಿದಾಗಲೇ ಸದನದಲ್ಲಿ ನಿಗದಿತ ಸ್ಥಳಕ್ಕೆ ಪ್ರವೇಶ ಕಲ್ಪಿಸಲಾಗುವುದು ಎಂದರು. ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಕುಂಭದ್ರೋಣ ಮಳೆ ಹಾಗೂ ಪ್ರವಾಹದಿಂದಾಗಿ ಉಂಟಾಗಿರುವ ಬೆಳೆ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟದ ಕುರಿತು ಅಧ್ಯಯನ ನಡೆಸಲು ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಕೆವಿ ಪ್ರತಾಪ್ ನೇತೃತ್ವದ ತಂಡ ಆಗಮಿಸಿದ್ದು,
2 ಗುಂಪುಗಳಾಗಿ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಪರಿಶೀಲನಾ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಇಂದು ಮತ್ತು ನಾಳೆ ತಂಡ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಷ್ಟದ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಅಧಿಕಾರಿಗಳ ಒಂದು ತಂಡ ಮಹಾಮಳೆಯಿಂದ ಸಾಕಷ್ಟು ಹಾನಿಯಾಗಿರುವ ಕೊಡಗು ಜಿಲ್ಲೆಗೆ ಇಂದು ಭೇಟಿ ನೀಡಿದಾಗಲೂ ಭಾರೀ ಮಳೆ ಸುರಿಯುತ್ತಿತ್ತು. ಮಳೆಯನ್ನು ಲೆಕ್ಕಿಸದೆ ತಂಡ ಮಡಿಕೇರಿ ತಾಲೂಕಿನ ಬೊಟ್ಲಪ್ಪ ಗ್ರಾಮದಲ್ಲಿ ಸಂಭವಿಸಿದ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿತ್ತು. ನಂತರ ತಲಕಾವೇರಿಯ ಗಜಗಿರಿ ಬೆಟ್ಟ ಕುಸಿದು ಪ್ರಧಾನ ಅರ್ಚಕ ನಾರಾಯಣಾಚಾರ್ ಕುಟುಂಬದ 5 ಕೊಚ್ಚಿ ಹೋದ ಪ್ರದೇಶಕ್ಕೂ ತೆರಳಿ ಪರಿಶೀಲಿಸಿತು. ಕಳೆದ ಜುಲೈ ಆಗಸ್ಟ್ನಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಪ್ರವಾಹದಿಂದ ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಚಿಕ್ಕಮಗಳೂರು, ಕಲಬುರಗಿ, ಬಳ್ಳಾರಿ ಮತ್ತು ಕೊಪ್ಪಳ ಸೇರಿ 12 ಜಿಲ್ಲೆಗಳಲ್ಲಿ ವ್ಯಾಪಕ ಹಾನಿ ಉಂಟಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋವನಕೊಪ್ಪ ಗ್ರಾಮಕ್ಕೆ ಆಗಮಿಸಿದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ವಿಪಿ ರಾಜವೇದಿ ಅವರನ್ನೊಳಗೊಂಡ ತಂಡ ಮಲಪ್ರಭಾ ನದಿಯ ಸೇತುವೆ ಮೇಲಿಂದ ಹರಿಯುತ್ತಿರುವ ನೀರಿನ ಪ್ರಮಾಣವನ್ನು ವೀಕ್ಷಿಸಿತು. ನಂತರ ಬೆಳೆಹಾನಿ ಬಗ್ಗೆ ಸ್ಥಳೀಯ ರೈತರಿಂದ ಮಾಹಿತಿ ಪಡೆದುಕೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಜೇಂದ್ರ, ಜಿಲ್ಲೆಯಲ್ಲಿ ಪ್ರವಾಹದಿಂದಾಗಿ 857 ಕೋಟಿ ರೂಪಾಯಿ ಹಾನಿಯಾಗಿರುವ ಬಗ್ಗೆ ಕೇಂದ್ರ ತಂಡಕ್ಕೆ ವರದಿ ನೀಡಲಾಗಿದೆ ಎಂದು ತಿಳಿಸಿದರು. ಅಲ್ಲಿ ಒಂದಷ್ಟು ರೋಡ್ ಏನು ಡ್ಯಾಮೇಜಸ್ ಆಗಿದೆ ಅದನ್ನು ತೋರಿಸಬೇಕು ಅಂತ ನಾವು ಕರ್ಕೊಂಡು ಹೋಗಿ 8,857 ಕೋಟಿಯಷ್ಟು ಡ್ಯಾಮೇಜ್ ಆಗಿದೆ ಅಂತ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಎಸ್ಪೆಷಲಿ ರೈತರಿಗೆ ತುಂಬ ಅನಾನುಕೂಲ ಆಗಿದೆ. ಆ ರೈತರಿಗೆ ಏನು ಅನಾನುಕೂಲ ಆಗಿದೆ ಆ ದುಡ್ಡನ್ನ ಬೇಗ ರಿಲೀಸ್ ಮಾಡಬೇಕು ಅಂತ ನಾವು ಅವರಿಗೆ ವಿನಂತಿ ಮಾಡ್ಕೊಂಡಿರ್ತೀವಿ. ಈಗ ಕೇಂದ್ರ ಕೃಷಿ ಹಾಗೂ ಸಹಕಾರ ಮಾರುಕಟ್ಟೆ ಮಂತ್ರಾಲಯದ ಎಣ್ಣೆ ಬೀಜ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾಕ್ಟರ್ ಮನೋಹರನ್ ಹಾಗೂ ಕೇಂದ್ರ ಜಲಶಕ್ತಿ ಮಂತ್ರಾಲಯದ ಅಧೀಕ್ಷಕ ಎಂಜಿನಿಯರ್ ಗುರುಪ್ರಸಾದ್ ಜೆ ಅವರನ್ನೊಳಗೊಂಡ ತಂಡ ಸವದತ್ತಿ ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿರುವ ಸೇತುವೆ ಹಾನಿಯನ್ನು ವೀಕ್ಷಿಸಿತು. ಶಾಸಕರಾದ ಅಮೃತ ದೇಸಾಯಿ, ಆನಂದ ಮಾಮನಿ ಮತ್ತಿತರರು ಸೇತುವೆ ಹಾನಿಯಿಂದ ಸ್ಥಳೀಯರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ವಿವರಿಸಿದರು. ನಂತರ ತುಪ್ಪರಿಹಳ್ಳ ವ್ಯಾಪ್ತಿಯ 5 ಎಕರೆ ಜಮೀನಿನಲ್ಲಿ ನಾಶವಾಗಿರುವ ಈರುಳ್ಳಿ ಬೆಳೆ ವೀಕ್ಷಿಸಿತು. ಅಮ್ಮಿನಭಾವಿ ಗ್ರಾಮದ ವಿವಿಧ ಕಡೆಗಳಲ್ಲಿ ಬೆಳೆಯಲಾಗಿದ್ದ ಸೋಯಾಬೀನ್, ಹೆಸರು, ಈರುಳ್ಳಿ ಮತ್ತು ಉದ್ದು ಬೆಳೆಗಳ ಹಾನಿಯನ್ನು ಪರಿಶೀಲಿಸಿದ ಕೇಂದ್ರ ಅಧ್ಯಯನ ತಂಡ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಕೊರೋನಾ ಮತ್ತು ಲಾಕ್ಡೌನ್ನಿಂದ ಆತಂಕಗೊಂಡಿರುವ ರೈತರಲ್ಲಿ ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ರಾಜ್ಯದ 30 ಜಿಲ್ಲೆಗಳಲ್ಲೂ ರೈತರ ಮನೆಯಲ್ಲಿ ವಾಸ್ತವ್ಯ ಹೂಡುವ ಕಾರ್ಯಕ್ರಮ ಕೈಗೊಳ್ಳುವುದಾಗಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮೈಸೂರಿನಲ್ಲಿಂದು ತಿಳಿಸಿದರು. ಕಳೆದ ಏಪ್ರಿಲ್ ತಿಂಗಳಿಂದ ರೈತ ವಾಸ್ತವ್ಯಕ್ಕೆ ಸಿದ್ಧತೆ ನಡೆಸಲಾಗಿತ್ತು. ಆದರೆ ಕೊರೋನಾ ಕಾರಣದಿಂದ ಪ್ರವಾಸವನ್ನು ಮುಂದೂಡಲಾಗಿತ್ತು. ಕೋವಿಡ್-19 ಸೋಂಕಿನ ತೀವ್ರ ಕಡಿಮೆಯಾದ ಬಳಿಕ ವಾಸ್ತವ್ಯ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು. ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಜೊತೆಗೆ ಅವರ ಅಭಿವೃದ್ಧಿಗೆ ಪೂರಕವಾದ ಸಂವಾದಗಳನ್ನು ನಡೆಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗಾಗಲೇ ರೈತರಿಗೆ ಸುಮಾರು 2.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಒದಗಿಸಲಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜ ಹಂಚಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ಅವರು ಹೇಳಿದರು. ಅಕ್ರಮವಾಗಿ ರಸಗೊಬ್ಬರ ದಾಸ್ತಾನು, ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಅವಿಶ್ವಾಸ ಬಂದಾಗ ನಾವು ರೈತರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ರೈತರ ಬೆಳವಣಿಗೆಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನ ಹಾಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಅದನ್ನು ಹಾಕ್ತಾ ಇದ್ದೀವಿ. ಬೀಜವನ್ನು ಸಾಕಷ್ಟು ಕೊಟ್ಟಿದ್ದೀವಿ, ಗೊಬ್ಬರವನ್ನು ಸಾಕಷ್ಟು ಕೊಟ್ಟಿದ್ದೀವಿ. ಈ ವರ್ಷ 2.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ಕೊಟ್ಟಿದ್ದೀವಿ, ಹೆಚ್ಚುವರಿ ಕೊಟ್ಟಿದ್ದೀವಿ. ಈ ವರ್ಷ 25% ಹೆಚ್ಚು ಬಿತ್ತನೆ ಆಗಿದೆ. ರಾಜ್ಯದಲ್ಲಿ ಉತ್ತಮವಾದಂಥ ಮಳೆ ಆಗಿದೆ, ರಾಜ್ಯಾದ್ಯಂತ ಮಳೆ ಆಗಿದೆ. ಬಹುತೇಕ ಎಲ್ಲ ಕಡೆಗೆ ಏನಾಗ್ತಿತ್ತು ಅಂದರೆ ಒಂದು ತಾಲೂಕಲ್ಲಿ ಒಂದು ಹೋಬಳಿಗೆ ಮಳೆ ಬಂದರೆ ಇನ್ನೊಂದು ಹೋಬಳಿ ಮಳೆ ಬರ್ತಾ ಇರಲಿಲ್ಲ. ಆದರೆ ಈ ಸರಿ ಇಡೀ ರಾಜ್ಯಾದ್ಯಂತ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಮಳೆ ಆಗಿದೆ, ಉತ್ತಮವಾದಂಥ ಬಿತ್ತನೆ ಆಗಿದೆ, ಹೆಚ್ಚು ಬಿತ್ತನೆ ಆಗಿದೆ. ಅದು ಈ ಕೋವಿಡ್ನಲ್ಲಿ ಇವತ್ತಿನ ದಿವಸ ಎಲ್ಲ ಇಂಡಸ್ಟ್ರೀಸ್ ಮುಚ್ಚಿದಾಗೂ ಕೂಡ ಕೃಷಿ ಮಾತ್ರ ಉಳ್ಕೊಂಡಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಿ ರೈಲು ನಿಲ್ದಾಣ ನಿರ್ಮಿಸುವ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಭಾರತೀಯ ರೈಲ್ವೆ ಮತ್ತು ಬಿಐಎಎಲ್ ನಡುವೆ ಇಂದು ಒಡಂಬಡಿಕೆಗೆ ಸಹಿ ಹಾಕಲಾಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಪಾಲ್ಗೊಂಡರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್ ಸೇರಿ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಸುರೇಶ್ ಅಂಗಡಿ, ಇದರಿಂದ ಪ್ರಯಾಣಿಕರಿಗೆ ಮಾತ್ರವಲ್ಲದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 20,000 ನೌಕರರಿಗೆ ನೆರವಾಗಲಿದೆ ಎಂದು ಹೇಳಿದರು. ಕೋವಿಡ್ ಸೇರಿದಂತೆ ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸಂಕಷ್ಟಕ್ಕೆ ಒಳಗಾದ ರೋಗಿಗಳಿಗೆ ಸೇವೆ ಒದಗಿಸುವ ಸಂಯೋಜಿತ ಏರ್ ಆಂಬ್ಯುಲೆನ್ಸ್ ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನ ಎಚ್ಎಲ್ಎಲ್ ವಾಯುನೆಲೆಯಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಉಪಮುಖ್ಯಮಂತ್ರಿಗಳಾದ ಅಶ್ವತ್ಥ ನಾರಾಯಣ, ಗೋವಿಂದ ಕಾರಜೋಳ, ಸಚಿವರಾದ ಶ್ರೀರಾಮುಲು, ಸಿಟಿ ರವಿ, ಶಾಸಕ ಎಸ್ಆರ್ ವಿಶ್ವನಾಥ್ ವೀಕ್ಷಿಸಿದರು. ಐಕ್ಯಾಟ್ ಸಂಸ್ಥೆಯು ಈ ಆಂಬ್ಯುಲೆನ್ಸ್ಗಳನ್ನು ಅಭಿವೃದ್ಧಿಪಡಿಸಿದೆ. Air Ambulance Service. She is a co-founder and I am really privileged to introduce this. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ, ಭಾರತದಲ್ಲೇ ಇದೊಂದು ಪ್ರಥಮ ಹಾಗೂ ವಿಶಿಷ್ಟ ಸೇವೆಯಾಗಿದೆ. ಆರೋಗ್ಯ ಸಮಸ್ಯೆಗೆ ಒಳಗಾದವರಿಗೆ ತುರ್ತು ಸಂದರ್ಭದಲ್ಲಿ ತುರ್ತು ಸೇವೆ ನೀಡುವ ಕೆಲಸವನ್ನು ಏರ್ ಆಂಬ್ಯುಲೆನ್ಸ್ಗಳು ಮಾಡಲಿವೆ ಎಂದು ತಿಳಿಸಿದರು. System across the state. Recently, we have inaugurated a total super specialty care center hospital at BNS Bellary. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಕೊರೋನಾ ಸೋಂಕು ಸಂಕಷ್ಟ ಪರಿಸ್ಥಿತಿಯಲ್ಲಿ ಐಕ್ಯಾಟ್ ಸಂಸ್ಥೆ ಏರ್ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಿರುವುದು ಉತ್ತಮ ಕೆಲಸ. ಈ ಮೂಲಕ ನಗರಗಳಿಂದ ದೂರವಿರುವ ಜನರಿಗೆ ತುರ್ತು ವೈದ್ಯಕೀಯ ಸೇವೆ ಪಡೆಯಲು ಉಪಯೋಗವಾಗಲಿದೆ ಎಂದು ತಿಳಿಸಿದರು. Plane ambulance are very much necessity. I congratulate ICAT for coming forward for starting of this service, which should have happened long time back. I congratulate them for initiating this service. Basically, it is for everybody. See, anybody can get stuck or can be in a very isolated place. If they need help, this is the only way. Within a few minutes or few hours, we can get the person to the required destination within no time. ರಾಜ್ಯದಲ್ಲಿ ಇಂದು ಹೊಸದಾಗಿ 7,866 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,12,190ಕ್ಕೆ ಏರಿಕೆಯಾಗಿದೆ. ಇಂದು 7,803 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 3,08,573ಕ್ಕೆ ತಲುಪಿದೆ. ಇಂದು 146 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 6,680ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 96,918 ಸಕ್ರಿಯ ಪ್ರಕರಣಗಳಿವೆ. 784 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 67,443 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 34,61,119 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 3,102 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,53,625ಕ್ಕೆ ಏರಿಕೆಯಾಗಿದೆ. ಇಂದು 2,330 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 1,10,972ಕ್ಕೆ ಏರಿಕೆಯಾಗಿದೆ. ಸದ್ಯ 40,386 ಸಕ್ರಿಯ ಪ್ರಕರಣಗಳಿದ್ದು, 55 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,266 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕೋವಿಡ್-19 ಸೋಂಕಿನಿಂದಾಗುವ ಮರಣ ಪ್ರಮಾಣ ನಿರಂತರವಾಗಿ ಇಳಿಕೆಯಾಗುತ್ತಿದ್ದು, ಜಾಗತಿಕ ಪ್ರಮಾಣಕ್ಕೆ ಹೋಲಿಸಿದರೆ ಭಾರಿ ಕಡಿಮೆ ಇದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ವಿವರ ನೀಡಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್,
ಆಗಸ್ಟ್ 2ನೇ ವಾರದಲ್ಲಿ ಮರಣ ಪ್ರಮಾಣ ಶೇಕಡಾ 2.15ರಷ್ಟಿದ್ದು ಇದೀಗ ಶೇಕಡಾ 1.7ಕ್ಕೆ ಇಳಿಕೆಯಾಗಿದೆ. ಜಾಗತಿಕ ಮರಣ ಪ್ರಮಾಣ ಶೇಕಡಾ 3.4ರಷ್ಟಿದ್ದು ಬಹುತೇಕ ರಾಷ್ಟ್ರಗಳಲ್ಲಿನ ಮರಣ ಪ್ರಮಾಣ ಭಾರತಕ್ಕಿಂತ 12 ಪಟ್ಟು ಹೆಚ್ಚಿದೆ. ಗುಣಮುಖರ ಸಂಖ್ಯೆ ಹೆಚ್ಚಿದಂತೆ ದೇಶದಲ್ಲಿ ಸಕ್ರಿಯ ಮತ್ತು ಚೇತರಿಕೆ ಪ್ರಮಾಣದ ಅಂತರವೂ ಹೆಚ್ಚಿದ್ದು ಪ್ರಸ್ತುತ ದೇಶದಲ್ಲಿ 8,83,697 ಸಕ್ರಿಯ ಪ್ರಕರಣಗಳಿದ್ದು 33,23,950 ಮಂದಿ ಗುಣಮುಖರಾಗಿದ್ದಾರೆ. ಒಂದೇ ದಿನದಲ್ಲಿ ಅತಿ ಹೆಚ್ಚು 73,642 ಮಂದಿ ಗುಣಮುಖರಾದ ದಾಖಲೆಯಾಗಿದೆ ಎಂದು ತಿಳಿಸಿದರು. ದೈನಂದಿನ ಪರೀಕ್ಷಾ ಸಂಖ್ಯೆಯು ಗಣನೀಯ ಏರಿಕೆ ಕಂಡಿದ್ದು ಜುಲೈ 3ನೇ ವಾರದಿಂದ ಸೆಪ್ಟೆಂಬರ್ ಮೊದಲ ವಾರದ ಅವಧಿಯಲ್ಲಿ 3.2 ಪಟ್ಟು ಹೆಚ್ಚಾಗಿದೆ. ದಿನವೊಂದಕ್ಕೆ 10 ಲಕ್ಷಕ್ಕೂ ಹೆಚ್ಚಿನ ಪರೀಕ್ಷೆ ನಡೆಸಲಾಗುತ್ತಿದ್ದು ಇದುವರೆಗೂ 5 ಕೋಟಿಗೂ ಹೆಚ್ಚಿನ ಪರೀಕ್ಷೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದರು. ಭಾರತದಲ್ಲಿ ಪ್ರತಿ ದಶಲಕ್ಷಕ್ಕೆ 3,102 ಸೋಂಕು ಪ್ರಕರಣಗಳಿದ್ದು ಇದು ಜಗತ್ತಿನಲ್ಲೇ ಅತಿ ಕಡಿಮೆ ಪ್ರಮಾಣಗಳ ಪೈಕಿ ಒಂದಾಗಿದೆ. ಪ್ರತಿ ದಶಲಕ್ಷಕ್ಕೆ 115,000 ಪ್ರಕರಣ ಜಾಗತಿಕ ಸರಾಸರಿಯಾಗಿದ್ದು ಭಾರತದಲ್ಲಿ ಈ ಪ್ರಮಾಣ ಪ್ರತಿ ದಶಲಕ್ಷಕ್ಕೆ 53ರಷ್ಟಿದೆ ಎಂದು ಅವರು ತಿಳಿಸಿದರು. ದೇಶದ ಒಟ್ಟು ಕೋವಿಡ್ ಮರಣ ಪ್ರಕರಣಗಳಲ್ಲಿ ಶೇಕಡಾ 70ರಷ್ಟು ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಉತ್ತರ ಪ್ರದೇಶ ಈ 5 ರಾಜ್ಯಗಳಲ್ಲಿ ದಾಖಲಾಗಿವೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆಯು ಈ 5 ರಾಜ್ಯಗಳಲ್ಲಿ ಹೆಚ್ಚಾಗಿ ಕೇಂದ್ರಿತವಾಗಿದ್ದು ಸೋಂಕು ನಿಯಂತ್ರಣ ನಿಟ್ಟಿನಲ್ಲಿ ಈ ರಾಜ್ಯಗಳ ಆರೋಗ್ಯ ಸಚಿವರು ಮತ್ತು ಕಾರ್ಯದರ್ಶಿಗಳೊಂದಿಗೆ ವಿಸ್ತೃತ ಸಭೆ ನಡೆಸಲಾಗಿದೆ ಎಂದು ಅವರು ವಿವರಿಸಿದರು. देश में पिछले 24 घंटे में कुल 1,133 मृत्यु कोविड से रिपोर्ट हुई और ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪಾಲ್ ರಷ್ಯಾ ಅಭಿವೃದ್ಧಿಪಡಿಸಿರುವ ಲಸಿಕೆಯನ್ನು ಭಾರತ ಪರಿಶೀಲಿಸುತ್ತಿದೆ. ಲಸಿಕೆಯ 3ನೇ ಹಂತದ ಅಧ್ಯಯನವನ್ನು ಭಾರತದಲ್ಲಿ ನಡೆಸುವ ಹಾಗೂ ನಮ್ಮ ತಯಾರಿಕಾ ಜಾಲದಲ್ಲಿ ಆ ಲಸಿಕೆ ಉತ್ಪಾದಿಸುವ ಸಂಬಂಧ ರಷ್ಯಾ ಈಗಾಗಲೇ ಭಾರತ ಸರ್ಕಾರವನ್ನು ಸಂಪರ್ಕಿಸಿದೆ ಎಂದು ತಿಳಿಸಿದರು. टेस्ट किया जा रहा है, टेस्ट की स्पीड और भी बढ़ाई जाएगी, बढ़ी भी हुई है बहुत. तो जब इतना बड़ा नेट वाइड कर रहे हैं केसेस आएंगे और ये भी मालूम है कि हम इतने ससेप्टेबल हैं अभी भी प्रोपोर्शन हमारी पॉपुलेशन की कि वायरस हमें पकड़ेगा और वायरस हमारे ऊपर प्रभाव कर सकता है. तो पैंडेमिक चली हुई है और पैंडेमिक चलती है जब तो फिर इस तरह के एक स्टेज आ रही होती है जहाँ पे कि ये नंबर ऐसे ವಾಸ್ತವಿಕ ಗಡಿರೇಖೆ ಎಲ್ಎಸಿಯಿಂದ ಸೇನಾಪಡೆಯನ್ನು ಹಿಂದೆ ಸರಿಸಲು ಹಾಗೂ ಸಂಘರ್ಷ ಶಮನಗೊಳಿಸಲು ಭಾರತ ಬದ್ಧವಾಗಿದ್ದರೆ ಮತ್ತೊಂದೆಡೆ ಚೈನಾ ಪ್ರಚೋದನಕಾರಿ ಚಟುವಟಿಕೆ ನಡೆಸುತ್ತಿದೆ ಎಂದು ಭಾರತೀಯ ಸೇನಾಪಡೆ ತಿಳಿಸಿದೆ. ಇದಕ್ಕೂ ಮುನ್ನ ಪ್ಯಾನ್ಗಾಂಗ್ ತ್ಸೋ ಬಳಿ ಭಾರತೀಯ ಸೇನಾಪಡೆ ಎಲ್ಎಸಿ ಗಡಿ ದಾಟಿದೆ ಎಂದು ಚೈನಾ ಆರೋಪಿಸಿತ್ತು. ಈ ಆರೋಪವನ್ನು ತಳ್ಳಿಹಾಕಿರುವ ಭಾರತೀಯ ಸೇನಾಪಡೆ ಯಾವುದೇ ಹಂತದಲ್ಲೂ ಭಾರತೀಯ ಸೇನಾಪಡೆ ಎಲ್ಎಸಿ ಗಡಿ ದಾಟಿಲ್ಲ ಅಥವಾ ದಾಳಿ ಕೃತ್ಯಗಳನ್ನು ನಡೆಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಎಲ್ಎಸಿ ಬಳಿ ಇರುವ ಭಾರತದ ಮುಂಚೂಣಿ ಸೇನಾ ನೆಲೆಯತ್ತ ಸಾಗಿ ಬರಲು ಚೈನಾದ ಪಿಎಲ್ಎ ಪಡೆಗಳು ನಿನ್ನೆ ಯತ್ನಿಸಿದ್ದು ಇದಕ್ಕೆ ಸೇನಾಪಡೆಯಿಂದ ವಿರೋಧ ವ್ಯಕ್ತವಾಗಿದೆ. ಆದರೆ ಮುಂಚೂಣಿ ನೆಲೆಯತ್ತ ಸಾಗಿ ಬರುವ ಪ್ರಯತ್ನ ಮುಂದುವರೆಸಲು ಹಾಗೂ ಸಂಘರ್ಷ ಪ್ರಚೋದಿಸಲು ಚೈನಾ ಪಡೆ ಗಾಳಿಯಲ್ಲಿ ಕೆಲವು ಸುತ್ತು ಗುಂಡು ಹಾರಿಸಿದೆ ಎಂದು ಸೇನಾಪಡೆ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಂಘರ್ಷ ಶಮನಕ್ಕಾಗಿ ಎರಡೂ ದೇಶಗಳ ಮಿಲಿಟರಿ, ರಾಜತಾಂತ್ರಿಕ ಮತ್ತು ರಾಜಕೀಯ ಹಂತಗಳ ಮಾತುಕತೆ ಪ್ರಗತಿಯಲ್ಲಿರುವಾಗಲೇ ಚೈನಾದ ಪಿಎಲ್ಎ ಪಡೆ ಒಡಂಬಡಿಕೆಗಳನ್ನು ಉಲ್ಲಂಘಿಸುತ್ತಿದೆ ಹಾಗೂ ಆಕ್ರಮಣಕಾರಿ ಧೋರಣೆಯ ಚಟುವಟಿಕೆ ಮುಂದುವರೆಸುತ್ತಿದೆ ಎಂದು ಭಾರತೀಯ ಸೇನಾಪಡೆ ತಿಳಿಸಿದೆ. ಚೈನಾ ಪಡೆಗಳ ತೀವ್ರ ಪ್ರಚೋದನೆಗಳ ನಡುವೆಯೂ ಭಾರತೀಯ ಪಡೆ ಸಂಯಮ ಮುಂದುವರೆಸಿದ್ದು ಅತ್ಯಂತ ಪ್ರೌಢ ಹಾಗೂ ಜವಾಬ್ದಾರಿಯುತ ವರ್ತನೆ ತೋರಿದೆ. ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳಲು ಭಾರತೀಯ ಸೇನಾಪಡೆ ಬದ್ಧವಾಗಿತ್ತು. ಅದೇ ವೇಳೆ ದೇಶದ ಏಕತೆ ಮತ್ತು ಸಾರ್ವಭೌಮತೆಯ ರಕ್ಷಣೆಗೆ ಕಟಿಬದ್ಧವಾಗಿದೆ ಎಂದು ಸೇನಾಪಡೆ ತಿಳಿಸಿದೆ. ದೇಶದಲ್ಲಿ ಪುನರ್ಬಳಕೆ ಇಂಧನಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದ್ದು ಹವಾಮಾನ ಬದಲಾವಣೆ ವಿರುದ್ಧ ಸೌರಶಕ್ತಿಯನ್ನು ಪ್ರಮುಖ ಪರಿಹಾರವಾಗಿ ಬಳಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ನೂತನ ಮತ್ತು ಪುನರ್ಬಳಕೆ ಇಂಧನ ಖಾತೆ ಸಚಿವ ಆರ್.ಕೆ. ಸಿಂಗ್ ಹೇಳಿದ್ದಾರೆ. ವರ್ಚುವಲ್ ರೂಪದಲ್ಲಿಂದು ಆರಂಭವಾದ ಅಂತಾರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ ಪ್ರಥಮ ಶೃಂಗಸಭೆ ಉದ್ದೇಶಿಸಿ ಭಾಷಣ ಮಾಡಿದ ಅವರು, ಪುನರ್ಬಳಕೆ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಪ್ರಸ್ತುತ ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ ಎಂದರು. ಭಾರತ ಜಗತ್ತಿನಲ್ಲೇ ಅತಿ ಕಡಿಮೆ ತಲವಾರು ಕಾರ್ಬನ್ ಹೊರಸೂಸುವಿಕೆ ಪ್ರಮಾಣ ಹೊಂದಿದೆ. ಆದರೂ ಮರು ಇಂಧನ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ.
ಕಳೆದ ಕೆಲವು ವರ್ಷಗಳಲ್ಲಿ ದೇಶದ ಸ್ಥಾಪಿತ ಪುನರ್ಬಳಕೆ ಇಂಧನ ಸಾಮರ್ಥ್ಯವನ್ನು 2.5 ಪಟ್ಟು ಹೆಚ್ಚಿಸಲಾಗಿದ್ದು, ಸೌರಶಕ್ತಿ ಸಾಮರ್ಥ್ಯವನ್ನು 13 ಪಟ್ಟು ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಅಭಿವೃದ್ಧಿಯೊಂದಿಗೆ ಸೌರಶಕ್ತಿಯ ಉಪಕರಣಗಳ ದರ ಮತ್ತಷ್ಟು ಕಡಿಮೆಯಾಗಿದ್ದು, ಸರ್ಕಾರದ ಹಲವು ಕ್ರಮಗಳು ಸಹ ಸೌರಶಕ್ತಿ ಬಳಕೆಗೆ ಉತ್ತೇಜನಕಾರಿಯಾಗಿದೆ. ಪ್ರಸಕ್ತ ಶೃಂಗಸಭೆ ಸೌರಶಕ್ತಿಯನ್ನು ಸುಲಭವಾಗಿ ಎಲ್ಲರಿಗೂ ದೊರಕಿಸುವಲ್ಲಿ ನೆರವಾಗಲಿದೆ ಎಂದು ಅವರು ತಿಳಿಸಿದರು. Will provide a major boost to the use and expansion of renewable energy. I am sure that this summit will help in developing new technologies and ensure that they become available to all. The ISA is a part of One World, One Sun, One Grid project. I firmly believe that this project can bring transformational benefits for the entire humanity. ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತೈಲ ಸಂಸ್ಥೆಗಳು ಸಹ ಸೌರಶಕ್ತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದು, ಸುಸ್ಥಿರ ವಾತಾವರಣಕ್ಕಾಗಿ ಸ್ಥಾಪಿಸಿರುವ ಸೌರಶಕ್ತಿ ಒಕ್ಕೂಟದಲ್ಲಿ ಇಂಧನ ಸಚಿವಾಲಯ ಕೂಡ ಕೊಡುಗೆ ನೀಡಲಿದೆ ಎಂದರು. Ministry will be joining ISA Coalition for Sustainable Climate Action as corporate partners and will be contributing to ISA's Corpus Fund. ಲಭ್ಯತೆ, ಗುಣಮಟ್ಟ, ಸಮಾನತೆ, ಕಡಿಮೆ ಶುಲ್ಕ ಮತ್ತು ಉತ್ತರದಾಯಿತ್ವ ಸೇರಿದಂತೆ ಪಂಚತತ್ವಗಳ ಅಡಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ರೂಪಿಸಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಎನ್ಇಪಿ ಕುರಿತ ರಾಷ್ಟ್ರೀಯ ವೆಬಿನಾರ್ನಲ್ಲಿಂದು ಭಾಷಣ ಮಾಡಿದ ಅವರು, ಎನ್ಇಪಿ ಅತ್ಯಂತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ರಚನೆಯಾಗಿದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಸೇರಿದಂತೆ ಈ ವಲಯದ ಎಲ್ಲ ಭಾಗಿದಾರರ ಅಭಿಪ್ರಾಯ ಸ್ವೀಕರಿಸಲಾಗಿದೆ ಎಂದು ತಿಳಿಸಿದರು. ಉನ್ನತ ಶಿಕ್ಷಣ ವಲಯದಲ್ಲಿ ಪ್ರಸ್ತುತ ವಿದ್ಯಾರ್ಥಿಗಳ ನೋಂದಣಿ 26%ರಷ್ಟಿದ್ದು, ಇದನ್ನು ಮುಂದಿನ 15 ವರ್ಷಗಳಲ್ಲಿ 50%ಕ್ಕೆ ಏರಿಸುವ ಗುರಿ ಹೊಂದಲಾಗಿದ್ದು, 3.5 ಕೋಟಿ ಹೊಸ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಗ್ರಾಮೀಣ ಭಾಗಗಳಲ್ಲಿ ಸಾವಿರಾರು ಹೊಸ ಕಾಲೇಜುಗಳು ಆರಂಭಗೊಳ್ಳಲಿದ್ದು, ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ಇದರಿಂದ ನೆರವಾಗಲಿದೆ ಎಂದು ಸಚಿವರು ವಿವರ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದ ಬೀದಿ ಬದಿ ವ್ಯಾಪಾರಿಗಳೊಂದಿಗೆ ನಾಳೆ ಸ್ವನಿಧಿ ಸಂವಾದ ನಡೆಸಲಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ತೊಂದರೆಗೊಳಗಾದ ಬೀದಿ ವ್ಯಾಪಾರಿಗಳ ಪುನಶ್ಚೇತನಕ್ಕಾಗಿ ಜೂನ್ 1ರಂದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಜಾರಿಗೊಳಿಸಿತ್ತು. ಈ ಯೋಜನೆಯ 3 ಫಲಾನುಭವಿಗಳೊಂದಿಗೆ ಅವರ ಮಾರಾಟ ಸ್ಥಳದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿಯವರು ನಾಳೆ ಸಂವಾದ ನಡೆಸಲಿದ್ದಾರೆ. ಯೋಜನೆಯಡಿ ದೇಶಾದ್ಯಂತ ಅಂಗೀಕೃತವಾದ ಒಟ್ಟು ಅರ್ಜಿಗಳಲ್ಲಿ 47% ಮಧ್ಯಪ್ರದೇಶದಿಂದಲೇ ಸಲ್ಲಿಕೆಯಾಗಿದೆ. ಆ ರಾಜ್ಯದ ಸುಮಾರು 1.4 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಯೋಜನೆಯಡಿ 140 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಲಂಡನ್ನ ಕೋವೆಂಟ್ರಿ ವಿಶ್ವವಿದ್ಯಾಲಯದಲ್ಲಿ ಕಟ್ಟಡ ನಿರ್ಮಾಣದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆದು ಬಂದ ಯುವಕರೊಬ್ಬರು ಮಂಗಳೂರಿನಲ್ಲಿ ಮೀನುಗಾರಿಕೆಯಲ್ಲಿ ಉದ್ಯಮ ಆರಂಭಿಸಿ ಯಶಸ್ವಿಯಾಗಿದ್ದಾರೆ. ಮಂಗಳೂರಿನ ಕುಂಜತ ಬೈಲು ನಿವಾಸಿ ವರುಣ್ ಶೇಣವ ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ್ ಕರೆಯಿಂದ ಪ್ರೇರಣೆಗೊಂಡು ಕರಾವಳಿಯ ಖಾದ್ಯಕ್ಕೆ ಪ್ರಸಿದ್ಧವಾಗಿರುವ ತಾಜಾ ಮೀನು ವ್ಯಾಪಾರದ ಉದ್ಯಮ ಆರಂಭಿಸಿದ್ದಾರೆ. ತಾಜಾ ಮೀನನ್ನು ವೈಜ್ಞಾನಿಕವಾಗಿ ಪ್ಯಾಕ್ ಮಾಡಿ ಆನ್ಲೈನ್ ಮೂಲಕವೂ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದು, ನೇರವಾಗಿ ಮನೆ ಮನೆಗೆ ತಲುಪಿಸಲಾಗುತ್ತಿದೆ. ಮಂಗಳೂರಿನ ಬಿರ್ಕನಕಟ್ಟೆಯಲ್ಲಿ ಮೀನು ವ್ಯವಹಾರ ಆರಂಭಿಸಿರುವ ವರುಣ್ ಶೇಣವ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸಿ ವಿದೇಶಗಳಿಗೂ ರಫ್ತು ಮಾಡುವ ಗುರಿಯನ್ನು ಹೊಂದಿದ್ದಾರೆ. PWD ಈಗ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡಬೇಕಾದ್ರೆ ಬಿಲ್ಲಿಂಗ್ ಆಗುವಾಗ ಸ್ವಲ್ಪ. ಡಿಡಿ ನ್ಯೂಸ್ನೊಂದಿಗೆ ವರುಣ್ ಶೇಣವ ಸ್ನಾತಕೋತ್ತರ ಪದವಿ ಪಡೆದ ನಂತರ ಸ್ವಂತ ಉದ್ಯೋಗ ಪ್ರಾರಂಭಿಸಿ ಸ್ವಾವಲಂಬನೆಯಾಗುವ ಜೊತೆಗೆ ಇನ್ನಿತರರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಮೀನು ವ್ಯವಹಾರ ಆರಂಭಿಸಿದ್ದೇನೆ. ಮುಂದೆ ವ್ಯಾಪಾರ ಅಭಿವೃದ್ಧಿಗೊಳಿಸಿ ವಿದೇಶಗಳಿಗೂ ರಫ್ತು ಮಾಡುವ ಕನಸು ಹೊಂದಿದ್ದೇನೆ ಎಂದು ತಿಳಿಸಿದ್ದಾರೆ. ಈ ಐಡಿಯಾ ಬರುವಾಗ ಫಸ್ಟ್ ನನ್ನ ತಲೆಗೆ ಬಂದದ್ದು ಏನಂದ್ರೆ, ಮಂಗಳೂರು ಅಂದೇ ಫೇಮಸ್ ಮೀನಿಗೆ ಒಂದು ಮೀನಿದ ಅಂಗಡಿ ಸ್ಟಾರ್ಟ್ ಮಾಡುವ, ಫ್ರೆಶ್ ಮೀನು ಎಲ್ರಿಗೂ ಪ್ರೊವೈಡ್ ಮಾಡುವ ಐಡಿಯಾ ಮಾಡುವ ಅಂತ. ಆಗ ನಾನು ನನ್ನ ಫ್ಯಾಮಿಲಿ ಅವರೊಟ್ಟಿಗೆ ಎಲ್ಲರೊಟ್ಟಿಗೆ ಕೇಳಿದೆ. ಕೆಲವರು ಹೇಳಿದರು, ನೀನು ಅಲ್ಲಿಂದ ಕಲಿತು ಬಂದು ಯಾಕೆ ಇಲ್ಲಿ ಮೀನಿದ ವ್ಯಾಪಾರ ಮಾಡ್ತಿ. ಕೆಲವರು ಮಾತ್ರ ಸಪೋರ್ಟ್ ಮಾಡಿದ್ರು. ಕೆಲವರು ಸರ್ಕಾರವು ಈಗ ಸಬ್ಸಿಡಿ ಗ್ರಾಹಕರಾದ ಜೂಲಿಯಟ್, ಸರ್ಕಾರ 10 ಹಲವು ಯೋಜನೆಗಳನ್ನು ರೂಪಿಸಿದೆ. ಅವುಗಳನ್ನು ಬಳಸಿಕೊಂಡು ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ತಿಳಿಸಿದರು.
ಅವರೆಲ್ಲರೂ ಈ ಯೋಜನೆಯಲ್ಲಿ ಪಾಲ್ಗೊಂಡು ಈ ಥರದ ಯೋಜನೆ ಯಾವುದೇ ಥರದ ಮೀನು ಅದು ಯಾವುದೇ ಥರದ ಯೋಜನೆಯನ್ನು ಸರ್ಕಾರವು ಕೈಗೊಂಡು. ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನ ಇಂದು. ಇದರ ಪ್ರಯುಕ್ತ ಬೆಂಗಳೂರಿನ ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿಗಳು 2 ದಿನಗಳ ತೇಜಸ್ವಿ ಜೀವಲೋಕ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಿದ್ದು, ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್ ಚಾಲನೆ ನೀಡಿ ವೀಕ್ಷಿಸಿದರು. ಹದ್ದುಗಳು, ರಣಹದ್ದುಗಳು ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಆಕರ್ಷಕ ಛಾಯಾಚಿತ್ರಗಳು ಪ್ರದರ್ಶನದಲ್ಲಿವೆ. ಡಿಡಿ ನ್ಯೂಸ್ನೊಂದಿಗೆ ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿ ಕೃಷ್ಣ ಸಾಹಿತ್ಯ, ಕೃಷಿ, ಪರಿಸರ ಕಾಳಜಿ, ವಿಜ್ಞಾನ, ಮಾನವಶಾಸ್ತ್ರ ಸೇರಿ ಹಲವು ವಿಷಯಗಳ ಕುರಿತು ಪಾಂಡಿತ್ಯ ಹೊಂದಿದ್ದ ಲೇಖಕ, ಚಿಂತಕ ಪೂರ್ಣಚಂದ್ರ ತೇಜಸ್ವಿ ಅವರಿಂದ ಸ್ಫೂರ್ತಿಗೊಂಡು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂದಿನಿಂದ 10ನೇ ತಾರೀಖಿನವರೆಗೂ ಈ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಬಹಳಷ್ಟು ಫೋಟೋಗ್ರಾಫರ್ಸು ಒಳ್ಳೊಳ್ಳೆ ಫೋಟೋಗಳನ್ನ ತೆಗೆದಿದ್ದಾರೆ. ಅದನ್ನು ನಾವು ಇಲ್ಲಿ ಎಕ್ಸಿಬಿಟ್ ಮಾಡಿದ್ದೀವಿ. 40ಕ್ಕೂ ಹೆಚ್ಚು ಫೋಟೋಗ್ರಾಫರ್ಸು, ಮೋರ್ ದೆನ್ 50 ಸ್ಪೀಶೀಸ್ ಆಫ್ ಬರ್ಡ್ಸ್ ಕ್ಯಾನ್ ಬಿ ಸೀನ್ ಹಿಯರ್. ನೋಡಿ ಅದು ಆ ಫೋಟೋನ ಎಲ್ಲಿ ತೆಗೆದಿರೋದು, ಯಾರು ಫೋಟೋಗ್ರಾಫರು, ಆ ಬರ್ಡ್ ಸ್ಪೀಶೀಸ್ ಹೆಸರೇನು, ಎಲ್ಲದನ್ನು ನೋಡಿ ನಾವು ಕಲ್ತ್ಕೋಬೋದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾ ಉತ್ಸವ ಸರಳ ಆಚರಣೆ, ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳಿಗೆ ಅವಕಾಶ, ಜಂಬೂ ಸವಾರಿ ಮೆರವಣಿಗೆ ಅರಮನೆ ಆವರಣಕ್ಕೆ ಸೀಮಿತ. ಇದೇ 21ರಿಂದ ವಿಧಾನಮಂಡಲ ಅಧಿವೇಶನ, 10 ವಿಧೇಯಕ, 19 ಸುಗ್ರೀವಾಜ್ಞೆಗಳ ಪರ್ಯಾಲೋಚನೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಕೆಂಪೇಗೌಡ ವಿಮಾನ ನಿಲ್ದಾಣ ಸಮೀಪ ರೈಲು ನಿಲ್ದಾಣ ನಿರ್ಮಾಣ, ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಉಭಯ ಸಂಸ್ಥೆಗಳು ಅಂಕಿತ, ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲ. ಹಾಗೂ ದೇಶದಲ್ಲಿ ಪುನರ್ಬಳಕೆ ಇಂಧನಕ್ಕೆ ಉತ್ತೇಜನ, ಹವಾಮಾನ ಏರುಪೇರಿಗೆ ಸೌರಶಕ್ತಿ ಪರಿಹಾರ, ಆರ್ಕೆ ಸಿಂಗ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.